ಹೆಲೋ ವ್ಯೂವರ್ಸ್, ಇವತ್ತು ನಮ್ಮ ಮನೆಯಲ್ಲಿ ನಾವು ಬಿಸಿಬೇಳೆ ಬಾತ್ ಮಾಡೋದಕ್ಕೆ ತಯಾರು ಮಾಡ್ಕೋತಾ ಇದ್ದೀವಿ. ಮೊದಲಿಗೆ 1 ಕಪ್ ಅಕ್ಕಿ, ಅರ್ಧ ಕಪ್ ತೊಗರಿಬೇಳೆ, ಇವೆರಡನ್ನು ಚೆನ್ನಾಗಿ ತೊಳೆದು 15 ನಿಮಿಷ ನೆನೆಸಿಟ್ಕೋಬೇಕು. ಈಗ ಇದಕ್ಕೆ ಚೆನ್ನಾಗಿ ತೊಳೆದುಕೊಂಡಿರೋ ಅಕ್ಕಿ ಮತ್ತು ಬೇಳೆಗೆ ತರಕಾರಿ ಬೀನ್ಸು, ಕ್ಯಾರೆಟ್ ಆ್ಯಂಡ್ ನೂಕಲ್ 3 ಹಾಕಿದ್ದೀವಿ. ಇದಕ್ಕೆ ಈಗ ಬಟಾಣಿ ಮತ್ತು ಹಸಿ ಬಟಾಣಿ, ಕಡಲೆ ಬೀಜ ಚೆನ್ನಾಗಿ ತೊಳ್ಕೊಂಡಿದ್ದೀವಿ, ಅದನ್ನು ಹಾಕ್ಕೋಬೇಕು. ಸ್ವಲ್ಪ ಅರಿಶಿನ, ಎಣ್ಣೆ ಸ್ವಲ್ಪ, ಉಪ್ಪು ಸ್ವಲ್ಪ. ಈಗ ಅಕ್ಕಿ ಎಷ್ಟು ಹಾಕ್ಕೊಂಡಿರ್ತೀವೋ ಅದಕ್ಕೆ 3ರಷ್ಟು ನೀರು ಹಾಕ್ಕೋಬೇಕು. ಇದನ್ನ 2 ವಿಸಿಲ್ ಹಾಕ್ಕೋಬೇಕು. ಈಗ ಇದು 2 ವಿಸಿಲ್ ಬರೋವರೆಗೂ ಕೂಗಿಸ್ಕೋಬೇಕು. 2 ವಿಸಿಲ್ ಕೂಗಿಸ್ಕೊಂಡಾದ್ಮೇಲೆ ಮತ್ತೆ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಒಂದು ಜಾರಿಗೆ ಸ್ವಲ್ಪ ಹುಣಸೆ ಹಣ್ಣು, ಕೊಬ್ಬರಿ, ಸ್ವಲ್ಪ ಬಿಸಿಬೇಳೆ ಬಾತ್ ಪೌಡ್ರು ಇಷ್ಟು ಹಾಕ್ಕೊಂಡು ರುಬ್ಕೊಳ್ಳೋಣ. ಈಗ ರುಬ್ಬಿರುವ ಮಿಶ್ರಣವನ್ನು ಇದರಲ್ಲಿ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈ ಒಗ್ಗರಣೆಗೆ ಈರುಳ್ಳಿ, ಕರಿಬೇವು, ಟೊಮೊಟೊ, ಕ್ಯಾಪ್ಸಿಕಮ್, ಕೊತ್ತಂಬರಿ ಸೊಪ್ಪು ಇಷ್ಟು ಇಟ್ಕೊಂಡಿದ್ದೀವಿ. ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಒಗ್ಗರಣೆಗೆ 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ಸ್ವಲ್ಪ ಸಾಸಿವೆ, ಕರಿಬೇವು, ಈರುಳ್ಳಿ ಸ್ವಲ್ಪ, ಈಗ ಟೊಮೊಟೊ ಹಾಕ್ಕೊಳ್ಳೋಣ, ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ, ಈಗ ಟೊಮೊಟೊ ಹಾಕ್ಕೊಳ್ಳೋಣ. ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ. ಇದಕ್ಕೆ ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಗ್ಗರಣೆನ ಬಿಸಿಬೇಳೆ ಬಾತ್ ಒಳಗಡೆ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಬಿಸಿಬೇಳೆ ಬಾತ್ ರೆಡಿ. ಇದ್ರ ಮೇಲೆ ಈಗ ಫ್ರೈ ಮಾಡ್ಕೊಂಡಿರೋ ಗೋಡಂಬಿ ಹಾಕ್ಕೊಂಡ್ರೆ ನಮ್ಮ ಬಿಸಿಬೇಳೆ ಬಾತ್ ರೆಡಿ. ಈಗ ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿಕೊಂಡು ಒಂದು ಸ್ವಲ್ಪ ತುಪ್ಪ, ಖಾರ ಬುಂದಿ ಹಾಕ್ಕೊಂಡು ತಿಂತಾ ಇರೋದಷ್ಟೇ.